ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಹಾವಳಿ ಯಾವ ರೀತಿ ಜಾಸ್ತಿ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಸಾವಿರಾರು ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ತಾರೆ. ಬೀದರ್ನಲ್ಲಿ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಗಳು ನಡೀತಾ ಇದೆ. ಸರ್ಕಾರದಿಂದ ಪರವಾನಗಿ ಇಲ್ಲ. ಯಾವುದೇ ಲಂಗು ಲಗಾಮ್ ಇಲ್ಲದೆ ಈ ಕೋಚಿಂಗ್ ಸೆಂಟರ್ಗಳನ್ನ ನಡೆಸಲಾಗ್ತಾ ಇದೆ. ಪೋಷಕರಿಂದ ಸಾವಿರಾರು ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಬಹುತೇಕ ಮಕ್ಕಳು ಕೋಚಿಂಗ್ ಸೆಂಟರ್ಗಳಲ್ಲಿ ಹಾಜರಿರ್ತಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ಕೋಚಿಂಗ್ ಸೆಂಟರ್ಗಳ ದಂಧೆ ಯಾವ ತರ ನಡೀತಾ ಇದೆ ಅಂತ. ಸಾವಿರಾರು ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ತೀವಿ, ಶಿಕ್ಷಕರು ಹೇಳ್ಕೊಡದ ಪಾಠ ಹೇಳ್ಕೊಡ್ತೀವಿ. ಅಲ್ಲಿ ಶಿಕ್ಷಕರೇ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ನೀವು. ಅಕ್ರಮ ಕೋಚಿಂಗ್ ಸೆಂಟರ್ನ ಬಗ್ಗೆ ಯಾವ ರೀತಿ ಮಾಹಿತಿಯನ್ನ ಬಿಚ್ಚಿಟ್ರು ಅಂತ. ಸರ್, ಔರಾದ್ನಲ್ಲಿ ಕೋಚಿಂಗ್ ಸೆಂಟರ್ಸ್ಗಳು ಅಂದ್ರು ಎಲ್ಲಿ ನೋಡಿಂತಲ್ಲಿ ಕೋಚಿಂಗ್ ಸೆಂಟರ್ಸ್ಗಳು ಸರ್. ಇವ್ರು ತಂದೆ ತಾಯಿಗೆ ಇವರು ಏನು ಮಾಡ್ತಾರಂತಂದ್ರೆ ಸರ್, ಸುಮ್ಮನೆ ಇದು ಮಾಡೋದು, ದುಡ್ಡು ಉಸ್ಲಿ ಮಾಡೋದು, ಅದ್ರ ಸಲುವಾಗಿ ಕೋಚಿಂಗ್ ಸೆಂಟರ್ಸ್ಗಳು ಸರ್. ಅದನ್ನು ಬಿಟ್ರೆ ಬೇರೆದು ಇವರು ಇದು ಮುರಾರ್ಜಿ ಮಾಡ್ತಾ, ಇದು ಆದರ್ಶ್ ಮಾಡ್ತಾ, ಅದೆಲ್ಲ ಒಂದು 100 ಮಕ್ಕಳದಲ್ಲಿ ಒಂದು 20 ಮಕ್ಕಳು ಮಾಡ್ತಾರಂತ ತಿಳ್ಕೊರ್ ಸರ್. ಅದನ್ನು ಬಿಟ್ಟು ಬರೀ ಗರೀಬರಿಗೆ ಇವ್ರ ತಂದೆ ತಾಯಿ ಏನು ಕಲ್ತಿನವ್ರು ಇರಲ್ಲರು ಏನಿಲ್ಲ ಸರ್ ಇಲ್ಲಿ ಗಡಿ ಭಾಗದಲ್ಲಿ. ಅದನ್ನೆಲ್ಲ ಬಿಟ್ಕೊಟ್ಟು ಥರ ರೊಕ್ಕ ಉಸ್ಲಿ ಮಾಡ್ಲಿಕ್ಕೆ ಮನೆಗೆ ಹೋಗಿ ನೀವು ಇಲ್ಲಿ ಹಾಕ್ರಿ, ಟಿ ಸಿ ಅಲ್ಲೇ ಇರಲಿ ರೀ, ಮತ್ತು ಇಲ್ಲಿಂದ ಏನು ಸೌಲಭ್ಯ ಇಲ್ಲ ಏನಿಲ್ಲ ಸರ್. ಮತ್ತು ಅಲ್ಲಿ ಮಕ್ಕೊಳಕ್ಕೆ ಭೀ ಜಾಗ ಹಿಂಗೆ ಅದ ಅಂತೀರಿ ಸರ್. ಒಂದು ಕ್ಲಾಸ್ ಒಂದು 30-40 ಮಕ್ಕಳಿಗೆ ಹಾಕ್ಲತ್ತಾರ ಸರ್. ಅಲ್ಲಿ 15-20 ಹುಡುಗರು ಇರೋರೆ ಒಂದು 40-30 ಹಿಂಗೆ. ಒಬ್ರಿಗೆ ಸಾವಿರಾರು ರೂಪಾಯಿ ಶುಲ್ಕ ಕಲೆಕ್ಟ್ ಮಾಡ್ತೀವಿ. ಶಿಕ್ಷಕರು ಹೇಳ್ಕೊಡದ ಪಾಠವನ್ನ ಹೇಳ್ಕೊಡ್ತೀವಿ. ಸರ್ಕಾರಿ ಶಾಲೆಯ ಅರ್ಧ ಮಕ್ಕಳು ನಮ್ಮ ಬಳಿ ಇದೆ. ಖಾಸಗಿ ಶಾಲೆಯವರೇ ಕೋಚಿಂಗ್ ಕಳಿಸ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇಲ್ಲ ಅಂತ ಅಕ್ರಮ ಕೋಚಿಂಗ್ ಸೆಂಟರ್ ದಂಧೆಯನ್ನ ಟೀಚರ್ ಒಬ್ರು ಬಿಚ್ಚಿಟ್ಟಿದ್ದಾರೆ. ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಯಲ್ಲಿ. ಅದೇ ಈ ದಂಧೆಗೆ ಕಾರಣವಾಗಿದೆಯಾ? ಹಾಗಾದ್ರೆ ಶಿಕ್ಷಕರು ಹೇಳಿಕೊಡದ ಪಾಠವನ್ನ ನಾವು ಹೇಳಿಕೊಡ್ತೀವಿ. ಸಾವಿರಾರು ರೂಪಾಯಿ ಫೀಸ್ ಅಂದಾಗ ಪೋಷಕರು ಕಷ್ಟಪಟ್ಟು ತಂದು ಕೊಡ್ತಾರೆ. ಅಕ್ರಮವಾಗಿ ಈ ತರದ ಕೋಚಿಂಗ್ ಸೆಂಟರ್ಗಳನ್ನ ಈ ಭಾಗದಲ್ಲಿ ನಡೆಸಲಾಗ್ತಾ ಇದೆ. ಸೊ ಅವ್ರ ಫೀಸ್ನಾಗೆ ನಾವು ಫ್ರೀ ನವೋದಯ ಕೋಚಿಂಗ್ ಕೊಡ್ಲಾಗ್ತದೆ. ಆಶೀರ್ವಾದ ಅವ್ರದ್ದು ಫೀಸ್ನಾಗೆ